ಹಾಯ್ ಎವ್ರಿವನ್, ಬ್ರದರ್ಸ್ ಬಿರಿಯಾನಿಗೆ ಹೋಗಿದ್ವಿ. ನೋಡೋದಕ್ಕೆ ಆಚೆಯಿಂದ ಚಿಕ್ಕ ಜಾಗ ಅನಿಸಿದ್ರು ಸ್ವಚ್ಛವಾಗಿ ಊಟ ಸಿಗುತ್ತೆ. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ. ಇಲ್ಲಿ ಕಾಂಬೋ ಬಂದು ಚಿಕನ್ ಕಬಾಬ್ 100 ಗ್ರಾಮ್ಗೆ 60 ರೂಪಾಯಿ, 200 ಗ್ರಾಮ್ 120, ಅರ್ಧ ಕೆ ಜಿಗೆ 300, ಮತ್ತು 1 ಕೆ ಜಿಗೆ 550 ರೂಪಾಯಿ ಆಗುತ್ತೆ. ತುಂಬ ವೆರೈಟಿ ಆಫ್ ಕಾಂಬೋಗಳೆಲ್ಲ ಇಲ್ಲಿ ಸಿಗುತ್ತೆ. ಇದು ಕಲಾ ಮಾಧ್ಯಮರು ಕೂಡ ಅಲ್ಲಿ ಸ್ಟೋರಿನ ಮಾಡಿದ್ದಾರೆ. ಸೊ ಅವ್ರದ್ದು ಕೂಡ ಒಂದು ಫ್ರೇಮ್ ನೋಡ್ಬೋದು ನೀವು, ಫೋಟೋ ಫ್ರೇಮು. 30 ಮೆಂಬರ್ಸ್ ಬಂದು ಚಿಕನ್ ಬಿರಿಯಾನಿ ಮತ್ತು 2 ಕೆ ಜಿ ಕಬಾಬು, 5 ಲೀಟರ್ದು ಸ್ಪ್ರೈಟ್ ಕೊಡ್ತಾಯಿದ್ದಾರೆ 4499 ರೂಪಾಯಿ. 2 ಕೆ ಜಿ ಕಬಾಬು, 5 ಲೀಟರ್ ಸ್ಪ್ರೈಟ್ ಕೊಡ್ತಾಯಿದ್ದಾರೆ 6499 ಬಂದು 50 ಜನಕ್ಕಾಗುವಷ್ಟು ರೆಸಿಪಿನಲ್ಲಿ ಮಾಡಿದ್ದಾರೆ. ಪೊಲೀಸಿಂದ, ವಿಜಯವಾಣಿ, ನ್ಯೂಸ್ ಪೇಪರಿಂದ ಎಲ್ಲ ಕಡೆನೂ ಆಗಿದ್ದಾರೆ. ಒಬ್ಬ ಕಾರ್ ಮೆಕ್ಯಾನಿಕ್ ಅವ್ರ ಮಗ ಗೆದ್ದಂಥ ರಿಯಲ್ ಸ್ಟೋರಿನ ಅವರು ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ಹೋಗಿ ನೋಡ್ಬೋದು. ಬ್ರದರ್ಸ್ ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಕಲಾವಿದರ ಬ್ರದರ್ಸ್ ಫೋಟೋಗಳಿದೆ. ವಿಷ್ಣುವರ್ಧನ್, ಅಂಬರೀಷು, ದರ್ಶನ್, ದಿನಕರು, ಕಿಚ್ಚ ಸುದೀಪ ಮತ್ತು ದರ್ಶನ್ ಅವ್ರದ್ದು ಪ್ರತಿಯೊಂದು ಫೋಟೋಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ ಬ್ರದರ್ಸ್ ಅವ್ರು ಎಲ್ಲರದ್ದು. ಕಾಂಬೋಗಳಂತೂ ವೆರೈಟಿ ಆಫ್ ಕಾಂಬೋಗಳಿದೆ. ಬಿರಿಯಾನಿ ರೈಸು ಮತ್ತು 2 ಪೀಸಸ್ ಕಬಾಬು, 2 ಪೀಸಸ್ ಚಿಕನ್ ಫ್ರೈ, 1 ಪೀಸಸ್ ಎಗ್ಗು ಬಂದು 140 ರೂಪಾಯಿ, 1 ಪರೋಟ, ಹಾಫ್ ಚಿಕನು, ಬಿರಿಯಾನಿ ರೈಸ್ ಮತ್ತು ಬಿರಿಯಾನಿ, 2 ಪೀಸಸ್ ಕಬಾಬು, 2 ಪೀಸಸ್ ಚಿಕನ್ ಫ್ರೈ ಬಂದು 1 ಜ್ಯೂಸ್ ಮತ್ತು ಕೊಡ್ತಾರೆ. ಇದ್ರದ್ದು 160 ರೂಪಾಯಿ ಕಾಂಬೋ. ಸೊ ಇಷ್ಟು ಕಾಂಬೋಗಳಿಗೂ ನಿಮ್ಗೆ ಸಿಗುತ್ತೆ. ವೆರೈಟಿ ಆಫ್ ಕಾಂಬೋಗಳು ಕೂಡ ಅಲ್ಲಿದೆ. ಅಲ್ಲಿಗೆ ಹೆಂಚ್ಕೊಂಡಿದ್ದಾರಲ್ಲ, ಅದು ಯಾರು ನಾನು ಟಿ ವಿಲಿ ನೋಡಿದ್ದೀನಿ ಅಲ್ಲಿಗೆ ಹಿಂಚಿರೋರ್ನ ಅಂತ ನನ್ನ ಮಗ ಹೇಳ್ತಾ ಇದ್ದ ಅಷ್ಟೇ. ಹೋಗಿದ್ದು ಟೇಸ್ಟ್ ಅಂತೂ ತುಂಬ ಸೂಪರಾಗಿತ್ತು. ನೀವು ಈ ಕಡೆ ಯಾವಾಗಲಾದರೂ ಬಂದರೆ ಇದು ರಾಜರಾಜೇಶ್ವರಿ ನಗರದಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ನಿಮಗೂ ಕೂಡ ಟೇಸ್ಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಅತಿ ಹೆಚ್ಚು ಎಲ್ಲ ಹೋಟೆಲಲ್ಲೂ ಬಿರಿಯಾನಿ ರೇಟ್ ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಟೇಸ್ಟು ಕೂಡ ಗುಡ್, ಹೆಲ್ದಿ ಕೂಡ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ತಿನ್ಬೋದು. ಎಲ್ಲರೂ ಕೈಗೆ ಎಟುಕುವ ಬೆಲೆಯಲ್ಲಿ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಜ್ಯೂಸ್ ಕೂಡ ಕೊಡ್ತಾರೆ. ಮೊಸರು, ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು. ಚಿಕನ್ ಫ್ರೈ ಗ್ರೇವಿ, ಗಾರ್ಲಿಕ್ ಎಲ್ಲ ಹಾಕಿ ತುಂಬ ನೀಟಾಗಿ ಮಾಡಿದರು. ನನಗಂತೂ ಟೇಸ್ಟ್ ಇಷ್ಟ ಆಯಿತು. ಫ್ರೆಂಡ್ಸ್, ನೀವು ಈ ಕಡೆ ಯಾವಾಗಲಾದರೂ ಬಂದಾಗ ರಾಜರಾಜೇಶ್ವರಿ ನಗರದಲ್ಲಿ ಬ್ರದರ್ಸ್ ಬಿರಿಯಾನಿ ಅಂತ ಹೊಡೆದ್ರೆ ಸೊ ನಿಮಗೆ ಗೂಗಲೆಲ್ಲ ಸಿಗುತ್ತೆ. ಬಿರಿಯಾನಿನೂ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ರುಚಿ ಅಂತೂ ನಮಗೂ ಅಂತೂ ತುಂಬ ಇಷ್ಟ ಆಯಿತು. ಕುಷ್ಕ ರೈಸ್ ಕೂಡ ಅಲ್ಲಿ ಸಿಗುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ, ಆನ್ಲೈನಲ್ಲೆಲ್ಲ ಸಿಗ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದು ಆಲ್ರೆಡಿ ಫೇಮಸ್ ಆಗಿದೆ. ಅದು ಒಬ್ಬ ಬ್ರದರ್ಸ್ಗಳು ಇಬ್ಬರು ಕಾರ್ ಮೆಕ್ಯಾನಿಕ್ ಅವ್ರ ಮಗ ಕೆಲಸ ಮಾಡಿ ಇವಾಗ ಕೈ ಎಟುಕೋ ಬೆಲೆ ಸಿಗಬೇಕು ಎಲ್ಲರಿಗೂ, ಬಡವರಿಗೆಲ್ಲ ಅಂತ ಈ ಥರ ರೈಟ್ ಫಿಕ್ಸ್ ಮಾಡಿ ಮಾರ್ತಾಯಿದ್ದಾರೆ. ಫುಟ್ಪಾತಲ್ಲಿ ಮಾಡ್ತಿದ್ದಾರೆ, ಇವಾಗ ಒಂದು ಹೋಟೆಲ್ ಮಾಡಿ ಮಾಡ್ತಾಯಿದ್ದಾರೆ. ಅಂದರೆ ನಿಜಕ್ಕೂ ಇದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಎಷ್ಟು ಕಷ್ಟಪಟ್ಟು ಹೋಟೆಲ್ ಮಾಡಿರ್ತಾರೆ. ಕಮ್ಮಿ ರೇಟಿಗೆ, ರೀಸನಬಲ್ ರೈಟಿಗೆ ಫಿಕ್ಸ್ ಮಾಡಿದ್ದಾರೆ. ಶುಚಿ ಮತ್ತು ರುಚಿ ಎರಡೂ ಚೆನ್ನಾಗಿದೆ. ಕಬಾಬ್ ನಮಗೂ ಇಷ್ಟ ಆಯಿತು. ಫ್ರೈ ಅಂತೂ ಗಾರ್ಲಿಕ್ ಫ್ರೈ ಮಾಡಿದ್ರು ತುಂಬ ಚೆನ್ನಾಗಿತ್ತು. ವರ್ತಿದೆ. ಈ ಅಮೌಂಟಿಗೆ ಏನು ಇದಾಗಬೇಕು ಅದಕ್ಕೆ ಬೆಸ್ಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಒಂದ್ಸಲ ನಾನು ಕಬಾಬ್ ಎಲ್ಲ ತೊಗೊಂಡ್ಬಿಟ್ಟಿದ್ರು ಬಂದ ತಕ್ಷಣ ಎಲ್ಲ ಹಾಕಿ ಎಷ್ಟು ಕಬಾಬ್ ಪೀಸ್ ಬಂದಿದೆ ನೋಡೋಣ ಅಂತ ಹೇಳಿ ಮತ್ತು ಅದನ್ನು ಜೊನ್ನೆಗೆ ತುಂಬಿಸ್ತಾ ಇದೆ ಅಷ್ಟೇ. ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ. ಯಾರಾದರೂ ತಿಂದಿದ್ದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮರೆದಂಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀರಾ, ಯಾರ್ಯಾರು ಕಬಾಬು ಬಿರಿಯಾನಿ ಟೇಸ್ಟ್ ಮಾಡಿದ್ದೀರಾ ಅವರು ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮರಿಲೇಬೇಡಿ ಫ್ರೆಂಡ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಸೊ ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ರೈಸು ಅಷ್ಟೇ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸುಷ್ಮಾ ಸಂತೋಷ್ ಮಂಡ್ಯ.